ಈರುಳ್ಳಿ ಬೆಲೆ ಕುಸಿತದಿಂದ ಹೈರಾಣಾದ ರೂಢಕಿ ಗ್ರಾಮದ ರೈತರು. ರೂಢಕಿ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದ್ದ ವಿಜಾಪುರ ಜಿಲ್ಲೆಯಲ್ಲಿ ಮುದ್ದೇಬಿಹಾಳ ತಾಲೂಕಿನ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದ ಈರುಳ್ಳಿ ಬೆಳೆಯನ್ನ ಮಾರ್ಚ್ನಲ್ಲಿ ರಾಶಿ ಮಾಡಲಾಗಿತ್ತು. ಕೆಲವು ರೈತರು ಆಗಾಗಲೇ ಇದ್ದಂತಹ ಬೆಲೆಗೆ ಕೊಟ್ಟು ಕೈ ತೊಳೆದುಕೊಂಡ್ರೆ, ಇನ್ನು ಕೆಲವು ರೈತರು ಮುಂದೆ ಹೆಚ್ಚಿನ ಬೆಲೆ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಗುಡಿಸಲಕ್ಕೆ ಸ್ಟಾಕ್ ಮಾಡಿದ್ರು. ಆದ್ರೆ ಇವಾಗ ಸ್ಟಾಕ್ ಮಾಡಿ 3 ತಿಂಗಳಾದರೂ ಬೆಲೆ ಸಿಗದೇ ಇದ್ದ ಕಾರಣಕ್ಕೆ ಮುದ್ದೇಬಿಹಾಳ ತಾಲೂಕಿನ ರೂಢಕಿ ಗ್ರಾಮದ ರೈತನೊಬ್ಬ ಬಸವರಾಜ್ ಈಳಗೇರ್ ಅವನು ತನ್ನ 6 ಎಕರೆ ಜಮೀನಿನಲ್ಲಿ ಬೆಳೆದ ಸುಮಾರು 800 ಪ್ಯಾಕೆಟ್ ಈರುಳ್ಳಿಯನ್ನ ಸೋಮವಾರದಂದು ಜೆಸಿಬಿಯ ಮುಖಾಂತರ ಹೊಲಕ್ಕೆ ಚೆಲ್ಲಿ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು. ಪ್ರತಿ ಎಕರೆಗೆ ಈರುಳ್ಳಿ ಬೆಳೆಯನ್ನ ಬೆಳೆಯಲು ಬೀಜ, ಗೊಬ್ಬರ, ಔಷಧಿ, ಕಟಾವು ಮಾಡುವುದು ಸೇರಿದಂತೆ ಎಲ್ಲವೂ ಸೇರಿ 40 ರಿಂದ 60 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ. ಆದ್ರೆ ಈಗಿನ ಬೆಲೆಗೆ ಬೆಂಗಳೂರು ಮಾರುಕಟ್ಟೆಗೆ ಹೋಗಿ ಬರುವ ಗಾಡಿ ಬಾಡಿಗೆ ಕೂಡ ಬರುವುದಿಲ್ಲ ಎಂದು ರೂಢಗಿ ಗ್ರಾಮದ ರೈತ ಬಸವರಾಜ್ ಈಳಗೇರ ತಾನು ಬೆಳೆದ ಸುಮಾರು 800 ಪ್ಯಾಕೆಟ್ ಈರುಳ್ಳಿಯನ್ನ ಬದುವಿಗೆ ಹಾಕಿ ಕೇಂದ್ರ ಸರ್ಕಾರ ಕೆಲ ಹೊರ ದೇಶಗಳಿಗೆ ಆಮದು ಮತ್ತು ರಫ್ತು ಬಂದ್ ಮಾಡಿದ್ದರಿಂದ ರೈತರಿಗೆ ಈ ಸಂಕಷ್ಟ ಎದುರಾಗಿದೆ. ರೈತರ ಗೋಳು ಯಾವಾಗಲೂ ಇಷ್ಟೇ, ಇದೇ ಉತ್ತಮ ಬೆಲೆ ಇದ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ, ಬೆಳೆ ಚೆನ್ನಾಗಿ ಬಂದ್ರೆ ಬೆಲೆ ಸಿಗೋದಿಲ್ಲ. ಯಾವ ಸರ್ಕಾರನೂ ರೈತರ ಬಗ್ಗೆ ಯಾವ ಯೋಚನೆ ಮಾಡಲ್ಲ, ಎಲ್ಲರೂ ತಮ್ಮ ಲಾಭಕ್ಕೆ ರಾಜಕೀಯ ಮಾಡ್ತಾರೆ ಎಂದು ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು. ವರದಿ ಬಸವರಾಜ್ ಸಂಕನಾಳ, ಹಂಸ ಟಿವಿ.